ವೆಲ್ಕಮ್ ಟು ವಿದ್ಯಾಲಯ ಯೂಟ್ಯೂಬ್ ಚಾನಲ್. ನಾವು ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿ ವಿಜ್ಞಾನ FA1 ಚಟುವಟಿಕೆಗಳ ಕೀ ಉತ್ತರಗಳನ್ನು ನೋಡಲಿದ್ದೇವೆ. ಮೊದಲನೆಯದಾಗಿ, ಈ ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ಸಮೀಕರಣ ಬರೆಯಿರಿ ಅಂತ ಕೇಳಿದಾರೆ. ಅದರಲ್ಲಿ ಮೊದಲನೇ ಪ್ರಶ್ನೆ, ಸೋಡಿಯಂ ಪ್ಲಸ್ ನೀರು ಸೋಡಿಯಂ ಹೈಡ್ರಾಕ್ಸೈಡ್ ಪ್ಲಸ್ ಹೈಡ್ರೋಜನ್. ಅದಕ್ಕೆ ಉತ್ತರ 2Na ಪ್ಲಸ್ 2H2O. ಇಟ್ ಗಿವ್ಸ್ 2NaOH ಪ್ಲಸ್ H2. ಇನ್ನು ಎರಡನೇ ಪ್ರಶ್ನೆ, ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್ನ ಜಲೀಯ ದ್ರಾವಣಗಳು ವರ್ತಿಸಿ ಸೋಡಿಯಂ ಕ್ಲೋರೈಡ್ ದ್ರಾವಣ ಮತ್ತು ಜಲವಿಲೀನಗೊಳ್ಳದ ಬೇರಿಯಂ ಸಲ್ಫೇಟ್ ಉಂಟು ಮಾಡುತ್ತದೆ. ಉತ್ತರ Na2SO4 ಪ್ಲಸ್ BaCl2. ಇಟ್ ಗಿವ್ಸ್ BaSO4 ಪ್ಲಸ್ 2NaCl. ಇದು ದ್ವಿಸ್ಥಾನ ಪಲ್ಲಟಕ್ಕೆ ಒಂದು ಉದಾಹರಣೆಯಾಗಿದೆ. ಇನ್ನು ಮೂರನೇ ಪ್ರಶ್ನೆ, ಸಾರರಹಿತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ವರ್ತನೆ ಅಂತ ಕೇಳಿದರೆ ಉತ್ತರ Zn ಪ್ಲಸ್ H2SO4. ಇಟ್ ಗಿವ್ಸ್ ZnSO4 ಪ್ಲಸ್ H2O. ಇನ್ನು ಮೂಲ ಪ್ರಶ್ನೆಯಲ್ಲಿ ಎರಡನೇ ಪ್ರಶ್ನೆ, ಈ ರಾಸಾಯನಿಕ ಕ್ರಿಯೆಗಳ ವಿಧಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೇದಾಗಿ CaCO3. ಇಟ್ ಗಿವ್ಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದು ರಾಸಾಯನಿಕದ ವಿಭಜನೆ ಕ್ರಿಯೆಯಾಗಿದೆ. ಇನ್ನು ಎರಡನೆಯದಾಗಿ Fe ಪ್ಲಸ್ CuSO4. ಇಟ್ ಗಿವ್ಸ್ FeSO4 ಪ್ಲಸ್ Cu. ಅಂದರೆ ಕಬ್ಬಿಣವು ಕಾಪರ್ ಸಲ್ಫೇಟ್ನೊಂದಿಗೆ ವರ್ತಿಸಿದಾಗ ನಮಗೆ ಕಬ್ಬಿಣದ ಸಲ್ಫೇಟ್ ಮತ್ತು ಕಾಪರ್ ಉತ್ಪನ್ನವಾಗಿ ಸಿಗುತ್ತದೆ. ಇದು ಯಾವ ರಾಸಾಯನಿಕ ಕ್ರಿಯೆ ಅಂದಪ್ಪ ಸ್ಥಾನ ಪಲ್ಲಟ ಕ್ರಿಯೆಯಾಗಿದೆ. ಇನ್ನು ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ನೀರು ವರ್ತಿಸಿದಾಗ ನಮ್ಗೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಉಂಟು ಮಾಡುತ್ತದೆ. ಇದು ರಾಸಾಯನಿಕದ ಸಂಯೋಗ ಕ್ರಿಯೆಯಾಗಿದೆ. ಇನ್ನು ನಾಲ್ಕನೇ ಪ್ರಶ್ನೆ, ಸೋಡಿಯಂ ಕ್ಲೋರೈಡ್ ಮತ್ತು AgNO3 ಅವುಗಳು ವರ್ತಿಸಿ AgCl ಮತ್ತು NaNO3 ಅನ್ನು ಕೊಡುತ್ತದೆ. ಇದು ರಾಸಾಯನಿಕ ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಒಂದು ಉದಾಹರಣೆಯಾಗಿದೆ. ಇನ್ನು ಮೂಲ ಪ್ರಶ್ನೆಯಲ್ಲಿ ಮೂರನೇ ಪ್ರಶ್ನೆ, ರೆಡಾಕ್ಸ್ ಕ್ರಿಯೆಗಳೆಂದರೇನು, ಉದಾಹರಣೆ ಕೊಡಿ ಅಂತ ಕೇಳಿದರೆ. ರಾಸಾಯನಿಕ ಕ್ರಿಯೆಗಳಲ್ಲಿ ಒಂದು ಪ್ರತಿವರ್ತಕವು ಉತ್ಕರ್ಷಣಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣಗೊಳ್ಳುವ ಕ್ರಿಯೆಯನ್ನು ರೆಡಾಕ್ಸ್ ಕ್ರಿಯೆ ಎನ್ನುತ್ತಾರೆ. ಇದಕ್ಕೊಂದು ಉದಾಹರಣೆ ಯಾವುದಪ್ಪ ಅಂದ್ರೆ ಕಾಪರ್ ಆಕ್ಸೈಡ್ ಹೈಡ್ರೋಜನ್ ಜೊತೆಗೆ ವರ್ತಿಸಿದಾಗ ನಮಗೆ ಕಾಪರ್ ಪ್ಲಸ್ H2O ದೊರೆಯುತ್ತದೆ. ಸಂಕ್ಷಾರಣ ಎಂದರೇನು, ಅದನ್ನು ತಡೆಯುವುದು ಹೇಗೆ ಅಂತ ಕೇಳಿದರೆ ಉತ್ತರ ಕಬ್ಬಿಣದಂತಹ ಲೋಹಗಳು ಗಾಳಿ ಮತ್ತು ಆಮ್ಲದೊಂದಿಗೆ ವರ್ತಿಸಿ ನಶಿಸುತ್ತದೆ. ಇದನ್ನು ಸಂಸ್ಕರಣ ಎನ್ನುವರು. ಉದಾಹರಣೆಗೆ ಇನ್ನು ಇದನ್ನು ತಡೆಗಟ್ಟುವ ಕ್ರಮಗಳು ಯಾವಪ್ಪ ಅಂದ್ರೆ ಕಬ್ಬಿಣದಂತಹ ವಸ್ತುಗಳಿಗೆ ಬಣ್ಣ ಹಚ್ಚುವುದು, ಗ್ರೀಸ್ ಅವರುವುದು, ಎಣ್ಣೆ ಹಚ್ಚುವುದು ಇತ್ಯಾದಿಗಳು ಬರ್ತವೆ. ಇನ್ನು ನಾಲ್ಕನೇ ಪ್ರಶ್ನೆ, ಇಲ್ಲೊಂದು ಕಾಲಮ್ ಕೊಟ್ಟಿದ್ದಾರೆ. ಕೆಳಗಿನ ಸಮೀಕರಣಗಳನ್ನು ಸರಿದೂಗಿಸಿ ಕ್ರಿಯೆಗಳಲ್ಲಿ ಉತ್ಕರ್ಷಣ ಮತ್ತು ಅಪಕರ್ಷಣ ವಸ್ತುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಸಮೀಕರಣದಲ್ಲಿ ಒಂದನೇದು PbO ಪ್ಲಸ್ C. ಇಟ್ ಗಿವ್ಸ್ Pb ಪ್ಲಸ್ CO. ಅಂದರೆ ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಯಾವುದಪ್ಪ ಅಂದ್ರೆ ಕಾರ್ಬನ್ ಮತ್ತು ಅಪಕರ್ಷಣಗೊಂಡ ವಸ್ತು ಯಾವುದಪ್ಪ ಅಂದ್ರೆ ಲೆಡ್ ಆಕ್ಸೈಡ್. ಇನ್ನು ಎರಡನೇದು Fe2O3 ಪ್ಲಸ್ 3CO. ಇಟ್ ಗಿವ್ಸ್ 2Fe ಪ್ಲಸ್ 3CO2. ಇಲ್ಲಿ ಉತ್ಕರ್ಷಣಗೊಂಡ ವಸ್ತು CO ಮತ್ತು ಅಪಕರ್ಷಣಗೊಂಡ ವಸ್ತು Fe2O3. ಇನ್ನು ಮೂರನೇದಾಗಿ ಮ್ಯಾಂಗನೀಸ್ ಆಕ್ಸೈಡ್ ಪ್ಲಸ್ ಹೈಡ್ರೋಕ್ಲೋರಿಕ್ ಆಸಿಡ್. ಇಟ್ ಗಿವ್ಸ್ ಮ್ಯಾಂಗನೀಸ್ ಕ್ಲೋರೈಡ್ ಪ್ಲಸ್ H2O ಪ್ಲಸ್ Cl2. ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಯಾವುದಪ್ಪ ಅಂದ್ರೆ ಹೈಡ್ರೋಜನ್ ಕ್ಲೋರೈಡ್ ಅಥವಾ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಅಪಕರ್ಷಣಗೊಂಡ ವಸ್ತು ಯಾವುದಪ್ಪ ಅಂದ್ರೆ ಮ್ಯಾಂಗನೀಸ್ ಆಕ್ಸೈಡ್. ಇನ್ನು ಸಮೀಕರಣದಲ್ಲಿ ಕಾಲಮ್ ನೋಡಿದಾದರೆ ನಾಲ್ಕನೇದು CH4 ಪ್ಲಸ್ O2. ಇಟ್ ಗಿವ್ಸ್ H2O ಪ್ಲಸ್ CO2. ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಮೀಥೇನ್ ಮತ್ತು ಅಪಕರ್ಷಣ ಹೊಂದಿದ ವಸ್ತು ಆಕ್ಸಿಜನ್. ಇನ್ನು ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಕೂಡಿ ನಮಗೆ ವಾಟರ್ ಕೊಡುತ್ತವೆ. ಇಲ್ಲಿ ಉತ್ಕರ್ಷಣಗೊಂಡ ವಸ್ತು ಯಾವುದಪ್ಪ ಅಂದ್ರೆ ಹೈಡ್ರೋಜನ್, ಅಪಕರ್ಷಣಗೊಂಡ ವಸ್ತು O2. ಇನ್ನು ಕೊನೆಯದಾಗಿ N2 ಪ್ಲಸ್ 3H2O. ಇಟ್ ಗಿವ್ಸ್ 2NH3. ಇಲ್ಲಿ ಉತ್ಕರ್ಷಣಗೊಂಡ ಯಾವುದೇ ವಸ್ತು ಇಲ್ಲ ಮತ್ತು ಅಪಕರ್ಷಣಗೊಂಡ ವಸ್ತು ಯಾವುದಪ್ಪ ಅಂದ್ರೆ ನೈಟ್ರೋಜನ್ ಅಂದರೆ N2. ಇನ್ನು ಮೂಲ ಪ್ರಶ್ನೆಯಲ್ಲಿ ಐದನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಮೊದಲನೇದಾಗಿ ಲೆಫ್ಟ್ ಸೈಡ್ ನೋಡೋದಾದ್ರೆ ಇಲ್ಲಿ ಹೈಡ್ರೋಜನ್, ನೀರು, ರಬ್ಬರ್ ಬಿರುಡೆ, ಕ್ಯಾಥೋಡ್ ಮತ್ತು ಬ್ಯಾಟರಿ. ಇನ್ನು ಈ ಸೈಡ್ ನೋಡೋದಾದ್ರೆ ಆಕ್ಸಿಜನ್, ಪ್ಲಾಸ್ಟಿಕ್ ಮಗ್ಗು, ಪ್ರಣಾಳ, ಗ್ರಾಫೈಟ್ ದಂಡ, ಆ್ಯನೋಡ್ ಮತ್ತು ಸ್ವಿಚ್ ಇವುಗಳು ಭಾಗಗಳನ್ನು ಇಲ್ಲಿ ನೋಡಿ ಗುರುತಿಸ್ಕೋಬಹುದು. ಇನ್ನು ಮೂಲ ಪ್ರಶ್ನೆಯಲ್ಲಿ ಆರನೇ ಪ್ರಶ್ನೆ, ವಿದ್ಯುತ್ ಕೋಶ, ವಿದ್ಯುತ್ ಬಲ್ಬ್, ಅಮ್ಮೀಟರ್, ಪ್ಲಗ್ ಕೀಗಳೊಳಗೊಂಡ ವಿದ್ಯುತ್ ಮಂಡಲದ ರೇಖಾಚಿತ್ರ ಬರೆಯೋದು ಕೇಳಿದರೆ ಆ ರೇಖಾಚಿತ್ರ ಈ ರೀತಿ ಬರುತ್ತದೆ. ನೀವು ಇದನ್ನು ನೋಡಿ ಬರಿಬೋದು. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ.
ಮೂಲ ಪ್ರಶ್ನೆಯಲ್ಲಿ 7ನೇ ಪ್ರಶ್ನೆ, ವಿದ್ಯುತ್ ಬಲ್ಬ್ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷ ಕಾಲ ಪ್ರವಹಿಸಿದಾಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುತ್ ಹೇಳಿದಾರೆ. ಉತ್ತರ ವಿದ್ಯುತ್ ಪ್ರವಾಹ. ಏನಾದ್ರದ್ದು ಇಕ್ವೇಶನ್ ನೋಡೋದಾದ್ರೆ ವಿದ್ಯುತ್ ಆವೇಶಗಳ ಪ್ರಮಾಣ ವಿದ್ಯುತ್ ಪ್ರವಾಹ ಇಂಟು ಕಾಲ, Q I into T, Q 0.5 into 600, it gives Q 300 coulombs. ಇನ್ನು ಮೂಲ ಪ್ರಶ್ನೆಯಲ್ಲಿ 8ನೇ ಪ್ರಶ್ನೆ, ವಿದ್ಯುತ್ ಮಂಡಲದಲ್ಲಿ ಕೆಳಗಿನವುಗಳಿಗೆ ಸಾಂಪ್ರದಾಯಿಕವಾಗಿ ಬಳಸುವ ಚಿಹ್ನೆಗಳನ್ನು ಬರೆಯಿರಿ ಅಂತ ಕೇಳಿದರೆ, ಅದರಲ್ಲಿ ಮೊದಲನೇದಾಗಿ ವಿದ್ಯುತ್ ಕೋಶದ ಚಿಹ್ನೆ ಈ ರೀತಿ ಬರ್ತದೆ. ಮತ್ತು ಪರಿವರ್ತಿಸಿದ ರೋಧ ಅಥವಾ ರಿಯೋಸ್ಟಾಟ್ ಈ ರೀತಿ ಚಿತ್ರ ಬರ್ತದೆ. ಅಮ್ಮೀಟರ್ ಅನ್ನ ಈ ರೀತಿ ತೆಗಿಬೇಕು ಮತ್ತು ವೋಲ್ಟ್ ಮೀಟರ್ ಅನ್ನ ಈ ರೀತಿ ಇಲ್ಲಿ ನೋಡಿ ನೀವು ಕಾಲಮ್ನಲ್ಲಿ ತೆಗೆದಿದ್ದಾಗಿ ತೆಗಿಬೇಕು. ಇನ್ನು ಮೂಲ ಪ್ರಶ್ನೆಯಲ್ಲಿ 9ನೇ ಪ್ರಶ್ನೆ, ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಒಳಗೊಂಡಿರುವ R1, R2 ಮತ್ತು R3 ರೋಧಗಳನ್ನು ಸಮಾಂತರವಾಗಿ ಸಂಪರ್ಕಿಸಿರುವ ವಿದ್ಯುತ್ ಮಂಡಲದ ಚಿತ್ರವನ್ನು ಬರೆಯಿರಿ ಮತ್ತು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಆ ಚಿತ್ರ ಈ ರೀತಿ ಬರ್ತದೆ, ನೀವು ಈ ರೀತಿಯಾಗಿ ತೆಗಿಬೇಕು. ಇನ್ನು ಚಟುವಟಿಕೆ 2 ಒಳಗೆ FA1 ನೋಡೋದಾದ್ರೆ ಇಲ್ಲಿ ಮೊದಲನೇ ಪ್ರಶ್ನೆ, ಜೀರ್ಣಾಂಗ ವ್ಯೂಹದ ಭಾಗಗಳನ್ನು ಗುರುತಿಸಿ ಸ್ರವಿಸುವ ಜೀರ್ಣಾಂಗ ರಸಗಳಲ್ಲಿರುವ ಕಿಣ್ವಗಳ ಕಾರ್ಯಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದ್ದಾರೆ. ಈ ಭಾಗಗಳು ಈ ರೀತಿ ಬರ್ತದೆ: ಗಂಟಲು, ಅನ್ನನಾಳ, ಯಕೃತ, ಪಿತ್ತಕೋಶ, ಜಠರ, ಮೆದೋಜೀರಕಾಂಗ, ದೊಡ್ಡ ಕರಳು, ಸಣ್ಣ ಕರಳು, ಗುದದ್ವಾರ. ಇನ್ನು ಅದರ ಕಾರ್ಯಗಳನ್ನು ನೋಡೋದಾದ್ರೆ ಥೈರಾಕ್ಸಿನ್ ಹಾರ್ಮೋನ್ ಚಯಾಪಚಯ ಕ್ರಿಯೆಯನ್ನು ನಡೆಸುತ್ತದೆ. ಪಿತ್ತರಸ ಆಹಾರವನ್ನು ದುಂಡನೆಯ ಚಿಕ್ಕ ಕಣಗಳನ್ನಾಗಿ ವಿಭಜಿಸುತ್ತದೆ. ಪೆಪ್ಸಿನ್ ಪ್ರೋಟೀನ್ ಜೀರ್ಣಿಸುತ್ತದೆ. ಟ್ರಿಪ್ಸಿನ್ ಪ್ರೋಟೀನ್ ಜೀರ್ಣಿಸುವುದು ಮತ್ತು ಲೈಪೇಸ್ ಕೊಬ್ಬನ್ನು ಎಮಲ್ಜೀಕರಣಗೊಳಿಸುತ್ತದೆ. ಅಮೈಲೇಜ್ ಪಿಷ್ಟ ಅಣುಗಳನ್ನು ಸಕ್ಕರೆ ಅಣುವನ್ನಾಗಿ ಪರಿವರ್ತಿಸುತ್ತದೆ. ಇನ್ನು 2ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಮಾನವನ ಜೀರ್ಣಕ್ರಿಯೆಯಲ್ಲಿ ಈ ಕೆಳಗಿನ ಅಂಗಗಳ ಕಾರ್ಯಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾರೆ. ಅದರಲ್ಲಿ ಮೊದಲನೆಯದಾಗಿ ಜಠರ ಗ್ರಂಥಿಗಳು ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್ ಮತ್ತು ಲೋಳೆಯನ್ನು ಸ್ರವಿಸುತ್ತದೆ. HCl ಕಾರ್ಯ ಹೇಳುವುದಾದ್ರೆ ಆಹಾರದಲ್ಲಿರುವ ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಸಾಯಿಸುತ್ತದೆ. ಇನ್ನು ಪೆಪ್ಸಿನ್ನ ಕಾರ್ಯ ಪ್ರೋಟೀನ್ ಅನ್ನು ಜೀರ್ಣಿಸುವುದು. ಇನ್ನು ಲೋಳೆ ಅಂತ ಪದಾರ್ಥದ ಕಾರ್ಯ ಏನಪ್ಪಾ ಅಂದ್ರೆ HCl ನಿಂದ ಜಠರದ ಗೋಡೆಗಳನ್ನು ರಕ್ಷಣೆ ಮಾಡುತ್ತದೆ. ಇನ್ನು ಯಕೃತ್ನ ಕಾರ್ಯ ಕೇಳಿದರೆ ಯಕೃತ್ನಿಂದ ಸ್ರವಿಕೆಯಾಗುವ ಪಿತ್ತರಸ ಆಹಾರವನ್ನು ಕ್ಷಾರೀಯಗೊಳಿಸುವುದು, ಕಿಣ್ವಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವುದು ಮತ್ತು ದೊಡ್ಡ ದೊಡ್ಡ ಕೊಬ್ಬಿನ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳನ್ನಾಗಿ ವಿಭಜಿಸುವುದು. ಇನ್ನು ಸಣ್ಣ ಕರುಳು ಮತ್ತು ವಿಲ್ಲೈಗಳ ಕಾರ್ಯ ಕೇಳಿದರೆ ಸಣ್ಣ ಕರುಗಳು ಎಂಬುದು ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನವಾಗುವ ಸ್ಥಳವಾಗಿದೆ. ಸಣ್ಣ ಕರುಳಿನ ಭಿತ್ತಿಯಲ್ಲಿ ಕಂಡುಬರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸುವುದು. ಇದರಲ್ಲಿರುವ ಕಿಣ್ವಗಳು ಪ್ರೋಟೀನ್ ಅನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಆಗಿ ಅಥವಾ ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತದೆ. ಕರುಳಿನಲ್ಲಿ ವಿಲ್ಲೈಗಳ ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳುತ್ತದೆ. ಇನ್ನು 3ನೇ ಪ್ರಶ್ನೆ, ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟಗಳ ನಡುವಿನ ವ್ಯತ್ಯಾಸ ಬರೆಯತ್ ಕೇಳಿದ್ದಾರೆ. ಈ ರೀತಿ 2 ಕಾಲಮ್ ಕೊಟ್ಟಿರ್ತಾರೆ. ಅದರ ವಾಯುವಿಕ ಉಸಿರಾಟದ ಬಗ್ಗೆ ಮೊದಲನೇ ಪಾಯಿಂಟ್ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುವುದು ಮತ್ತು 2ನೇ ಪಾಯಿಂಟ್ ಮೈಟೊಕಾಂಡ್ರಿಯಾದಲ್ಲಿ ನಡೆಯುವುದು ಮತ್ತು 3ನೇದಾಗಿ CO2 + H2O ಉತ್ಪನ್ನ ಮತ್ತು ಹೆಚ್ಚಿನ ಶಕ್ತಿ ಬಿಡುಗಡೆ ಮೇಲ್ಮಟ್ಟದ ಜೀವಿಗಳಲ್ಲಿ ನಡೆಯುವುದು. ಇನ್ನು ಅವಾಯುವಿಕ ಉಸಿರಾಟದ 5 ಪಾಯಿಂಟ್ಗಳನ್ನು ನೋಡುವುದಾದರೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುವುದು, ಕೋಶ ದ್ರವ್ಯದಲ್ಲಿ ನಡೆಯುತ್ತದೆ, ಎಥನಾಲ್ + ಕಾರ್ಬನ್ ಡೈಆಕ್ಸೈಡ್ ಉತ್ಪನ್ನಗಳಾಗ್ಯಾವ ಮತ್ತು ಕಡಿಮೆ ಶಕ್ತಿ ಬಿಡುಗಡೆ ಮಾಡುತ್ತದೆ, ಕೆಳಮಟ್ಟದ ಜೀವಿಗಳಲ್ಲಿ ನಡೆಯುವುದು. ಇನ್ನು 4ನೇ ಪ್ರಶ್ನೆ, ವಿವಿಧ ಪ್ರಕ್ರಿಯೆಗಳ ಮೂಲಕ ಗ್ಲೂಕೋಸ್ನ ವಿಭಜನೆ ಕುರಿತು ಮಾಹಿತಿ ಭರ್ತಿ ಮಾಡಿ ಅಂತ ಕೇಳಿದ್ದಾರೆ. ಇಲ್ಲಿ ಗ್ಲೂಕೋಸ್ 6C ಕೋಶ ದ್ರವ್ಯದಲ್ಲಿ ಪೈರುವೇಟ್ ಆಗಿ ಬದಲಾವಣೆ ಆಗುತ್ತೆ. ಅದು ಪೈರುವೇಟಿಂದ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಏನಾಗುತ್ತೆ, ಎಥನಾಲ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ. ಮತ್ತು ಆಕ್ಸಿಜನ್ನ ಉಪಸ್ಥಿತಿಯಲ್ಲಿ ಅಂದರೆ ಇದು ಮೈಟೊಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನೀರು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಇನ್ನು ಆಕ್ಸಿಜನ್ನ ಕೊರತೆ ಅಥವಾ ಲ್ಯಾಕ್ಟಿಕ್ ಆಮ್ಲ ಮತ್ತು ಶಕ್ತಿಯನ್ನು ಬಿಡುಗಡೆ ಮಾಡುತ್ತದೆ. ಇನ್ನು 5ನೇ ಪ್ರಶ್ನೆ, ಅಪಧಮನಿ ಮತ್ತು ಅಭಿಧಮನಿಗಳ ನಡುವಿನ ವ್ಯತ್ಯಾಸ ತಿಳಿಸಿ ಅಂತ ಕೇಳಿದ್ದಾರೆ. 2 ಕಾಲಮ್ಗಳ ಮೊದಲ ಅಪಧಮನಿ ನೋಡೋಣ. ಹೃದಯದಿಂದ ಶುದ್ಧ ರಕ್ತವನ್ನು ದೇಹದ ಎಲ್ಲ ಭಾಗಗಳಿಗೆ ಸಾಗಿಸುವುದು. ದಪ್ಪ ಭಿತ್ತಿಯನ್ನು ಹೊಂದಿದೆ. ರಕ್ತ ಹೆಚ್ಚು ಒತ್ತಡದಿಂದ ಹರಿಯುತ್ತದೆ. ಕವಾಟಗಳನ್ನು ಹೊಂದಿಲ್ಲ. ಮತ್ತು ಅಭಿಧಮನಿಯ ಕಾರ್ಯ ನೋಡುವುದಾದರೆ ಹೃದಯಕ್ಕೆ ಅಶುದ್ಧ ರಕ್ತವನ್ನು ಸಾಗಿಸುವುದು.
ತೆಳುವಾದ ಭಿತ್ತಿಯನ್ನು ಹೊಂದಿದೆ. ರಕ್ತದ ಒತ್ತಡ ಕಡಿಮೆ ಇರುತ್ತದೆ. ಇಲ್ಲಿ ಕವಾಟಗಳನ್ನು ಹೊಂದಿದೆ. ಇನ್ನು 6ನೇ ಪ್ರಶ್ನೆ, ಇಮ್ಮಡಿ ರಕ್ತ ಪರಿಚಲನೆ ಎಂದರೇನು ಕೇಳಿದರೆ 2 ಮತ್ತು 3 ಕೋಣೆಗಳ ಹೃದಯಗಳಿಗಿಂತ 4 ಕೋಣೆಗಳ ಹೃದಯದ ಮಹತ್ವವೇನು ಅಂತ ಕೇಳಿದರೆ ಉತ್ತರ, ರಕ್ತವು ಒಂದು ಪರಿಚಲನೆಯನ್ನು ಪೂರ್ಣಗೊಳಿಸಬೇಕಾದರೆ ಹೃದಯವನ್ನು 2 ಬಾರಿ ಹಾಯ್ದು ಹೋಗುವುದನ್ನು ಇಮ್ಮಡಿ ರಕ್ತ ಪರಿಚಲನೆ ಎನ್ನುವರು. ಇದರ ಮಹತ್ವವನ್ನು ಹೇಳುವುದಾದರೆ ಶುದ್ಧ ಮತ್ತು ಅಶುದ್ಧ ರಕ್ತಗಳು ಬೆರೆಯುವುದಿಲ್ಲ. ದೇಹಕ್ಕೆ ಶಕ್ತಿ ಹೆಚ್ಚಿನ ಅವಶ್ಯಕತೆಯನ್ನು ಪೂರ್ಣಗೊಳಿಸುವುದು. ಶುದ್ಧ ರಕ್ತ ದೇಹದ ಎಲ್ಲ ಭಾಗಗಳಿಗೆ ಸಾಗಾಣಿಕೆ ಆಗುತ್ತದೆ. ಇನ್ನು 7ನೇ ಪ್ರಶ್ನೆ, ಬಾಷ್ಪ ವಿಸರ್ಜನೆ ಎಂದರೇನು? ಇದರ ಪ್ರಾಮುಖ್ಯತೆಯನ್ನು ಕೇಳಿದರೆ ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಇದನ್ನು ಬಾಷ್ಪ ವಿಸರ್ಜನೆ ಎನ್ನುವರು. ಇದರ ಪ್ರಾಮುಖ್ಯತೆ ಏನಪ್ಪಾ ಅಂದ್ರೆ ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುವುದು ಮತ್ತು 2ನೇದು ನೀರಿನ ಮೇಲ್ಮುಖ ಚಲನೆಯ ಸಹಾಯಕ ಮಾಡುತ್ತದೆ. ಇನ್ನು 8ನೇ ಪ್ರಶ್ನೆ, ಮಾನವನ ಹೃದಯದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ ಕೇಳಿದಾರೆ. ಈ ರೀತಿ ಚಿತ್ರವನ್ನು ತೆಗೆದು, ಇದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೂಡ ಇದೆ, ಆ ಟೆಕ್ಸ್ಟ್ ಬುಕ್ ನ ನೋಡಿ ಈ ರೀತಿ ಚಿತ್ರ ತೆಗೆದು ಅದರ ಭಾಗಗಳನ್ನು ಗುರುತಿಸ್ರಿ. ಇನ್ನು 9ನೇ ಪ್ರಶ್ನೆ, ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗೆ ಆಗುತ್ತದೆ ಅಂತ ಕೇಳಿದ್ದಾರೆ. ಉತ್ತರ, ಸಸ್ಯಗಳಲ್ಲಿ ನೀರನ್ನು ಸಾಗಿಸುವ ಅಂಗಾಂಶ ಕ್ಸೈಲಮ್. ಬೇರುಗಳಲ್ಲಿ ಮಣ್ಣಿನ ಸಂಪರ್ಕದಲ್ಲಿರುವ ಜೀವಕೋಶಗಳು ಸಕ್ರಿಯದಿಂದ ಅಯಾನುಗಳನ್ನು ಹೀರಿಕೊಂಡು ಬೇರು ಮತ್ತು ಮಣ್ಣಿನ ನಡುವಿನ ಅಯಾನುಗಳ ಸಾರತೆಯಲ್ಲಿ ವ್ಯತ್ಯಾಸ ಉಂಟು ಮಾಡುತ್ತದೆ. ಇದರ ನಿವಾರಣೆಗೆ ಬೇರು ನೀರನ್ನು ಹೀರಿಕೊಳ್ಳುತ್ತದೆ. ಅದರಲ್ಲಿ 2ನೇ ಪಾಯಿಂಟ್, ಬೇರಿನಲ್ಲಿನ ಕ್ಸೈಲಮ್ನೊಳಗೆ ನೀರಿನ ಸ್ಥಿರವಾದ ಚಲನೆಯು ನೀರಿನ ಸ್ತಂಭವನ್ನು ಉಂಟು ಮಾಡುತ್ತದೆ. ನೀರನ್ನು ನಿರಂತರವಾಗಿ ಮೇಲಕ್ಕೆ ತಳ್ಳುತ್ತಿರುತ್ತದೆ. ಇನ್ನು ಹೆಚ್ಚಾದ ನೀರು ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕುತ್ತದೆ. ಇನ್ನು ಎಲೆಗಳ ಜೀವಕೋಶಗಳಿಂದ ಆವಿಯಾಗುವ ನೀರಿನ ಅಣುಗಳು ಶೋಷಣವನ್ನು ಉಂಟು ಮಾಡುತ್ತದೆ. ಇದರಿಂದ ಬೇರುಗಳ ಕ್ಸೈಲಮ್ ಕೋಶಗಳು ನೀರನ್ನು ಹೀರಿಕೊಳ್ಳುತ್ತದೆ. 10ನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ಪ್ರಮುಖ ಹಂತಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಅದರಲ್ಲಿ 1ನೇ ಹಂತ ಕ್ಲೋರೋಫಿಲ್ನಿಂದ ಬೆಳಕಿನ ಶಕ್ತಿ ಹೀರುವಿಕೆ. 2ನೇದು ಬೆಳಕಿನ ಶಕ್ತಿಯ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು. ಇನ್ನು 3ನೇದು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳಾಗಿ ವಿಭಜಿಸಲ್ಪಡುವುದು. ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಇನ್ನು 11ನೇ ಪ್ರಶ್ನೆ, ಸಸ್ಯಗಳಲ್ಲಿ ಹೇಗೆ ವಿಸರ್ಜನೆ ನಡೆಯುತ್ತದೆ ಮತ್ತು ತ್ಯಾಜ್ಯ ಉತ್ಪನ್ನಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಉತ್ತರ, ಎಲೆಗಳಲ್ಲಿ ಸಂಗ್ರಹಿಸಿದ ಎಲೆ ಉದುರಿಸುವುದು. ಮೃತ ಜೀವಕೋಶಗಳಿರುವ ಹೊರದರ್ಪದಂತಹ ಅಂಗಾಂಶಗಳ ಮೂಲಕ ಹಳೆಯ ಕ್ಸೈಲಮ್ಗಳಲ್ಲಿ ಅಂಟು ಮತ್ತು ರಾಳದ ರೂಪದಲ್ಲಿ ಸಂಗ್ರಹಿಸುವುದು. ಬೇರಿನ ಮೂಲಕ ಮಣ್ಣಿಗೆ ವಿಸರ್ಜಿಸುತ್ತದೆ. ಹೆಚ್ಚಿನ ನೀರನ್ನು ಬಾಷ್ಪ ವಿಸರ್ಜನೆ ಮೂಲಕ ಹೊರಹಾಕುತ್ತದೆ. ಇನ್ನು 12ನೇ ಪ್ರಶ್ನೆ, ಈ ಚಿತ್ರ ನೋಡಿ ಆ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದು ನೆಫ್ರಾನ್ನ ಚಿತ್ರ. ಇಲ್ಲಿ 1ನೇದು ಭಾಗ ಯಾವುದಪ್ಪ ಅಂದ್ರೆ ಗ್ಲಾಮರುಲಸ್. ಇನ್ನು 2ನೇದು ರೀನಲ್ ಅಭಿಧಮನೀಯ ಮತ್ತು ಲಾಸ್ಟ್ನೇದು ಲೋಮನಾಳಗಳು. ಇನ್ನು 13ನೇ ಪ್ರಶ್ನೆ, ರಚನೆ ಮತ್ತು ಕಾರ್ಯನಿರ್ವಹಣೆಯ ಆಧಾರದ ಮೇಲೆ ಶ್ವಾಸಕೋಶದಲ್ಲಿರುವ ಗಾಳಿಗೂಡುಗಳನ್ನು ಮತ್ತು ಮೂತ್ರಪಿಂಡದಲ್ಲಿರುವ ನೆಫ್ರಾನ್ಗಳನ್ನು ಹೋಲಿಕೆ ಮಾಡಿ ಅಂತ ಕೇಳಿದ್ದಾರೆ. ಉತ್ತರ, ಶ್ವಾಸಕೋಶಗಳಲ್ಲಿರುವ ಗಾಳಿಗೂಡುಗಳು ಶ್ವಾಸನಾಳವು ಶ್ವಾಸಕೋಶದೊಳಗಿನ ಅತಿ ಸಣ್ಣ ನಳಿಕೆಯಾಗಿ ವಿಸರ್ಜನೆ ಹೊಂದಿ ಬಲೂನಿನಂತಹ ರಚನೆಗಳಾಗಿ ಬದಲಾಗುತ್ತವೆ. ಇವುಗಳನ್ನು ಗಾಳಿಗೂಡುಗಳು ಎನ್ನುವರು. ಗಾಳಿಗೂಡುಗಳು ವಿಶಾಲವಾದ ರಕ್ತನಾಳಗಳ ಜಾಲವನ್ನು ಹೊಂದಿದೆ. ಅನಿಲಗಳ ವಿನಿಮಯವನ್ನು ಗರಿಷ್ಠಗೊಳಿಸುತ್ತದೆ. ಇನ್ನು ಮೂತ್ರಪಿಂಡಗಳಲ್ಲಿರುವ ನೆಫ್ರಾನ್ನ ಕಾರ್ಯವನ್ನು ನೋಡುವುದಾದರೆ ನೆಫ್ರಾನ್ಗಳು ರಕ್ತವನ್ನು ಶುದ್ಧೀಕರಿಸುವ ಮೂತ್ರಜನಕಾಂಗದ ಘಟಕವಾಗಿದೆ. ಇವು ಮೂತ್ರ ಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಹೊರಹಾಕುತ್ತವೆ. ಇನ್ನು ಇವು 2 ಭಾಗಗಳ ಹೋಲಿಕೆ ಮಾಡಿ ಬರೆಯುವುದಾದರೆ ಗಾಳಿಗೂಡುಗಳು ಶ್ವಾಸಕೋಶಗಳ ಕಾರ್ಯನಿರ್ವಾಹಕ ಘಟಕಗಳಾಗಿದ್ದರೆ ನೆಫ್ರಾನ್ಗಳು ಮೂತ್ರಜನಕಾಂಗ ಕಾರ್ಯನಿರ್ವಾಹಕಗಳ ಘಟಕಗಳಾಗಿವೆ. ಗಾಳಿಗೂಡುಗಳು ಅನಿಲಗಳ ವಿನಿಮಯ ಮಾಡಲು ಶ್ವಾಸಕೋಶದ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸಿದರೆ ನೆಫ್ರಾನ್ಗಳು ಮೂತ್ರಜನಕಾಂಗದಲ್ಲಿ ರಕ್ತವನ್ನು ಶುದ್ಧೀಕರಿಸಿ ಮೂತ್ರವನ್ನು ಬೇರ್ಪಡಿಸುತ್ತವೆ. ಇನ್ನು 3ನೇ ಪಾಯಿಂಟ್, ಗಾಳಿಗೂಡುಗಳಂತೆ ನೆಫ್ರಾನ್ಗಳು ಕೂಡ ರಕ್ತನಾಳದಿಂದ ಸುತ್ತುವರಿದಿದೆ. ಇನ್ನು 5ನೇ ಪಾಯಿಂಟ್, ಗಾಳಿಗೂಡುಗಳು ಮತ್ತು ನೆಫ್ರಾನ್ಗಳು 2 ವಿಸರ್ಜನಾ ಕ್ರಿಯೆಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಇನ್ನು ಸಾಧನಾ ಪರೀಕ್ಷೆ 1 ಅಂದರೆ ಘಟಕ ಪರೀಕ್ಷೆ. ಇದು ನಿಮ್ಮ ಶಾಲೆಯ ಗುರುಗಳು ಅವರೇ ಕ್ವಶನ್ ಪೇಪರನ್ನು ತೆಗೆದು ಅವರೇ ಈ ಪ್ರಶ್ನೆಗಳನ್ನು ಇಟ್ಟಿರ್ತಾರೆ. ಒಂದು ಶಾಲೆಯಿಂದ ಮತ್ತೊಂದು ಶಾಲೆಗೆ ಇದು ಬೇರೆ ಬೇರೆ ಆಗಿರ್ತದೆ. ಆದರೆ ಇದರದ್ದು ಒಂದು ಎಕ್ಸಾಂಪಲ್ ಇಲ್ಲಿದೆ, ನೀವು ಇದನ್ನು ಬೇಕಾದರೆ ನೋಡ್ಕೋಬೋದು. ನಾ ಇದನ್ನು ಕೂಡ ವಿಡಿಯೋಕ್ಕೆ ಹಾಕಿರ್ತೀನಿ. ಸೊ ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿದ್ದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.